ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ಸಂಘ ಓಪನ್ ಆಗ್ತಾ ಇದೆ. ಹಾಗೆಯೇ ಅದರಲ್ಲೂ ಕೂಡ ಒಂದಿಷ್ಟು ಸಾಲ ಕೂಡ ನಿಮಗೆ ಸಿಗ್ತಾ ಇದೆ. ಹಾಗೆಯೇ ಈ ಒಂದು ಸಂಘಕ್ಕೆ ಏನೇನು ರೂಲ್ಸ್ಗಳಿದೆ, ರೆಗ್ಯುಲೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಹಿತಿ ಬಂದ ನಂತರದಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದೆ. ಅದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ, ಈ ಒಂದು ಸಂಘದ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಈಗಾಗಲೇ ನಿಮಗೆ ಸಾಲ ಸಿಗುತ್ತಲ್ಲ, ಸೊ ಅದಕ್ಕೆ ಯಾವುದೇ ಶ್ಯೂರಿಟಿ ಕೂಡ ಇರೋದಿಲ್ಲ. ಶ್ಯೂರಿಟಿ ಇಲ್ಲದೇನೆ ನಿಮಗೆ ಸಾಲ ಸಿಗುವಂಥದ್ದು. ಹಾಗೆಯೇ ಎಲ್ರಿಗೂ ಕೂಡ 3 ಲಕ್ಷ ಕೊಡ್ತಾರಾ ಅಥವಾ ಕೆಲವೊಬ್ಬೊಬ್ಬರಿಗೆ ಮಾತ್ರ 3 ಲಕ್ಷ ಕೊಡ್ತಾರಾ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಡೌಟ್ಸ್ ಇರುತ್ತೆ. ಅದು ಕೂಡ ನಿಜನೇ, ಎಲ್ರಿಗೂ ಕೂಡ 3 ಲಕ್ಷ ಸಿಗೋದಿಲ್ಲ. ಸೊ ಇದಕ್ಕೂ ಕೂಡ ಕೆಲವೊಂದಿಷ್ಟು ರೂಲ್ಸ್ಗಳು ಇದೆ ಸ್ನೇಹಿತರೆ. ಹಾಗೆಯೇ ಆನ್ಲೈನಲ್ಲೇ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪ್ರತಿ ತಿಂಗಳು ಎಷ್ಟು ಹಣನ ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ಡೌಟ್ಸ್ ಇರುತ್ತೆ. ಅಂದರೆ ಬಂದಿರುವಂಥ 2,000 ರೂಪಾಯಿ ಹಣ ಏನಿದೆಯೋ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಪ್ರತಿ ತಿಂಗಳು ಬರ್ತಾ ಇದೆಯಲ್ಲ, ಆ ಒಂದು 2,000 ರೂಪಾಯಿ ಹಣನು ಕಟ್ಟಬೇಕಾ ಅಥವಾ ಕಡಿಮೆ ಕಟ್ಟಬೇಕಾ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಡೌಟ್ಸ್ ಇರುತ್ತೆ. ಸೊ ಆ ಒಂದು ಡೌಟ್ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಇರುತ್ತೆ ಅನ್ನೋದು ನಿಮಗೂ ಕೂಡ ಡೌಟ್ಸ್ ಇರುತ್ತೆ ಸ್ನೇಹಿತರೆ. ಬೇರೆ ಕಡೆ ಅಂದ್ರೆ ಬೇರೆ ಸಂಘಗಳಿಗೆ ಕಂಪೇರ್ ಮಾಡಿದ್ರೆ ಅರ್ಧಕ್ಕಿಂತ ಕಡಿಮೆ ಬಡ್ಡಿ ದರ ನಿಮಗೆ ಈ ಒಂದು ಸಂಘದಲ್ಲಿ ಇರುವಂತದ್ದು. ಈ ಒಂದು ಬಡ್ಡಿ ದರ ಎಷ್ಟು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಬಂದಿರುವಂತಹ ಹಣನ ನೀವು ಯಾವ ರೀತಿಯಲ್ಲಿ ಉಪಯೋಗನ ಮಾಡ್ಕೊಳ್ಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ನಿಮಗೆ ಒಂದು ಡೌಟ್ಸ್ ಇರುತ್ತೆ, ಎಲ್ರಿಗೂ ಕೂಡ ಈ ಒಂದು ಡೌಟು ಕಾಮನ್ ಆಗಿ ಬಂದೇ ಬರುತ್ತೆ. ಸರ್ಕಾರ ಬದಲಾವಣೆ ಆದರೆ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇದೆ, ಇನ್ನೊಂದು 3 ವರ್ಷ 2 ವರ್ಷ ಓಕೆ, ಅದಾದ ಮೇಲೆ ಬೇರೆ ಸರ್ಕಾರ ಬರ್ಬೋದು. ಆಗ ಈ ಒಂದು ಯೋಜನೆಯಿಂದ ಹಣ ಬರೋದು ಸ್ಟಾಪ್ ಆಗ್ಬೋದು. ಹಾಗೆ ನಾವು ಕಟ್ಟಿರುವಂಥ ಹಣಕ್ಕೆ ಏನು ಗ್ಯಾರಂಟಿ ಅಂತ ಕೂಡ ನಿಮಗೆ ಡೌಟ್ಸ್ ಇರುತ್ತೆ. ಸೊ ಈ ಒಂದು ಡೌಟ್ಸ್ಗೂ ಕೂಡ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಆ ಒಂದು ಕ್ಲಾರಿಟಿ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ಎಲ್ಲಿ ಹೋಗಿ ಈ ಒಂದು ಸಂಘಕ್ಕೆ ಸೇರ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ರೀತಿಯಾದಂಥ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕಲೆಕ್ಟ್ ಮಾಡಿಕೊಂಡು ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರ್ಯಾರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ಈ ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಈ ಒಂದು ವಿಡಿಯೋ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ನು ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕಾಣಿಸ್ತಾ ಇರುತ್ತೆ. ಎರಡನ್ನ ಕೂಡ ಕ್ಲಿಕ್ ಮಾಡಿ ನನ್ನ ಕೂಡ ಬೆಂಬಲಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಸಾಕಷ್ಟು ಜನರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಸ್ನೇಹಿತರೆ, ಈ ಒಂದು ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ತಲುಪಿಸಬೇಕಂತ ಹೇಳಿದ್ರೆ ನನಗೂ ಕೂಡ ಕೆಲವೊಂದಿಷ್ಟು ಟೈಮ್ಗಳು ಹಿಡಿಯುತ್ತೆ. ಸೊ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡು ನಾನು ಕೂಡ ವಿಡಿಯೋ ಮಾಡಿ ನನ್ನ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಿಮಗಂತ ಟೈಮ್ ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಮನವಿ ಮಾಡೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ಪ್ರತಿದಿನ ಕೂಡ ತರ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ಹೊಸ ಒಂದು ಸಂಘ ಈಗಾಗಲೇ ಚಾಲನೆಗೊಳ್ತಾ ಇರುವಂಥದ್ದು. ಈ ಒಂದು ಸಂಘ ನವೆಂಬರ್ 19ನೇ ತಾರೀಕಿಂದನೇ ಜಾರಿಗೊಳ್ಳಬೇಕಾಗಿತ್ತು. ಆದರೆ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ನವೆಂಬರ್ 28ಕ್ಕೆ ಮುಂದೂಡಲಾಗಿದೆ. ಸೊ ಈ ಒಂದು ನವೆಂಬರ್ 28ಕ್ಕೆ ಈ ಒಂದು ಸಂಘ ಚಾಲನೆಗೊಳ್ಳುವಂಥದ್ದು. ಗೃಹಲಕ್ಷ್ಮಿ ಯೋಜನೆ ಆರಂಭವಾಗಿನಿಂದ ಈಗಾಗಲೇ 52,000 ಕೋಟಿಯಷ್ಟು ಹೆಚ್ಚು ಹಣನ ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಒಬ್ಬರೇ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಇರುವಂಥ ಎಲ್ಲ ಮಹಿಳೆಯರ ಅಕೌಂಟಿಗೂ ಕೂಡ ಹಣ ಜಮಾ ಆಗಿದೆ. APL ಆಗಿರ್ಬೋದು, BPL ಆಗಿರ್ಬೋದು, ಅಂತ್ಯೋದಯ ಆಗಿರ್ಬೋದು. ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಸರಿ ಇಲ್ಲದೆ ಹಣ ಜಮಾ ಆಗದೆ ಇರೋರು ಕೆಲವೊಬ್ಬೊಬ್ರು ಇರ್ಬೋದು. ಆದರೆ 1,24,00,000 ಮಹಿಳೆಯರ ಅಕೌಂಟಿಗೆ ಈಗಾಗಲೇ ಈ ಒಂದು 2,000 ರೂಪಾಯಿ ಹಣ ಜಮಾ ಆಗಿರುವಂಥದ್ದು. ಅಂಥದ್ರಲ್ಲಿ 52,000 ಕೋಟಿಯಷ್ಟು ಹಣ ಈ ಒಂದು 1,24,00,000 ಮಹಿಳೆಯರ ಅಕೌಂಟಿಗೆ ಈಗಾಗಲೇ ಹಣ ಜಮಾ ಆಗಿರುವಂಥದ್ದು ಸ್ನೇಹಿತರೆ. ಹಾಗೆಯೇ ಈ ಒಂದು ಸಂಘಕ್ಕೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಂತೇಳ್ಬಿಟ್ಟು ನಾಮಕರಣ ಮಾಡಲಾಗಿದೆ ಸ್ನೇಹಿತರೆ ಈಗಾಗಲೇ.
ಹಾಗೇನೆ ಸ್ನೇಹಿತರೆ, ನೀವು ಸಂಘದಲ್ಲಿ ಏನಾದರೂ ಸಾಲನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಚ್ಛಿಸಿದಿರಾ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಒಂದು ಶ್ಯೂರಿಟಿ ಯಾರೂ ಕೂಡ ಕೊಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಬೇರೆ ಒಂದು ಸಂಘಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಸಂಘದಲ್ಲಿ ಈ ಒಂದು ಶ್ಯೂರಿಟಿ ಯಾರಿಗೂ ಕೂಡ ಕೊಡುವಂತ ಅವಶ್ಯಕತೆ ಇರೋದಿಲ್ಲ, ನಿಮಗೂ ಕೂಡ ಯಾರು ಕೂಡ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಅದೇ ಬೇರೆ ಸಂಘಗಳಲ್ಲಿ ನೀವು ಒಬ್ರು ಸಾಲ ಮಾಡಿದ್ದೀರಾ ಅಂತ ಹೇಳಿದ್ರೆ ಉಳಿದಂಥವರು ಕಟ್ಟಲೇಬೇಕಾಗತ್ತೆ. ಬೈ ಚಾನ್ಸ್ ನೀವು ಹಣ ಕಟ್ಟೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಂಥವರು ಏನಿದಾರೋ ಎಲ್ಲರ ಹೊಣೆ ಆಗಿರುತ್ತೆ. ಆದರೆ ಈ ಒಂದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ಆ ರೀತಿಯಾಗಿ ಅಲ್ಲ, ನೀವು ಸಾಲ ತಗೊಂಡಿರೋದಕ್ಕೆ ನೀವೇ ಹೊಣೆಗಾರರು. ಸೊ ಇದಕ್ಕೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಚೆಕ್ ಆಗಿರಲಿ ಅಥವಾ ಮನೆಯ ಒಂದು ಹಕ್ಕುಪತ್ರ ಆಗಿರಲಿ, ಈ ರೀತಿಯಾಗಿ ಯಾವ ಒಂದು ಡಾಕ್ಯುಮೆಂಟ್ಸ್ನ ಕೂಡ ಕೊಡುವಂತ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಹಾಗೆಯೇ ಇದಕ್ಕೆ ಕೆಲವೊಂದಿಷ್ಟು ನಿಯಮಗಳಿದೆ. ಸೊ ಆ ಒಂದು ನಿಯಮ ಏನು ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. 1000 ರೂಪಾಯಿ ಕೊಟ್ಟು ನೀವು ಶೇರ್ ಹೋಲ್ಡರ್ ಆಗಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಸಂಘಕ್ಕೆ ಸೇರ್ಕೊಳ್ಬೇಕಂತ ಹೇಳಿದ್ರೆ 1000 ರೂಪಾಯಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. 1000 ರೂಪಾಯಿ ಕಟ್ಟಿ ನೀವು ಶೇರ್ ಹೋಲ್ಡರ್ ಆಗಬೇಕಾಗುತ್ತೆ. ಹಾಗೆಯೇ ಸಂಪೂರ್ಣ ಕ್ಯಾಶ್ಲೆಸ್ ವ್ಯವಹಾರ ಇರುತ್ತೆ ಸ್ನೇಹಿತರೆ. ಸೊ ಫೋನ್ ಪೇ, ಗೂಗಲ್ ಪೇ ಈ ರೀತಿಯಾಗಿ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡ್ತಾ ಬರಬೇಕು. ಪ್ರತಿ ತಿಂಗಳು ಆನ್ಲೈನ್ನಲ್ಲೇ ಪೇಮೆಂಟ್ ಮಾಡ್ತಾ ಬರಬೇಕು. ಕ್ಯಾಶ್ ಕೊಟ್ಟು ನೀವು ಈ ಒಂದು ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗೆ ಸಂಘಕ್ಕೆ ಸೇರಿ 6 ತಿಂಗಳಲ್ಲಿ ಲೋನ್ನ ಪಡೆಯಬಹುದು ಸ್ನೇಹಿತರೆ. ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಬ್ಬರು ಲೋನ್ ಬೇಕು ಅಂತ ಹೇಳ್ತಾರೆ. ಸಂಘಕ್ಕೆ ಒಂದು ಕಂತಿನ ಹಣ ಕಟ್ಟಿರ್ತಾರೆ, 2ನೇ ಕಂತಿನಲ್ಲೇ ನಿಮಗೆ ಸಾಲ ಬೇಕು ಅಂತ ಹೇಳಿದ್ರೆ ಯಾರು ಕೂಡ ಕೊಡೋದಿಲ್ಲ. ಸೊ ಸಂಘಕ್ಕೆ ಸೇರಿ 6 ತಿಂಗಳಲ್ಲಿ ನೀವು ಲೋನ್ನ ಪಡ್ಕೊಳ್ಬಹುದು. ಸ್ಟಾರ್ಟಿಂಗ್ ಅಲ್ಲೇ ಕೊಡೋದಿಲ್ಲ, ಹತ್ತತ್ರ 5 ತಿಂಗಳು 6 ತಿಂಗಳಲ್ಲಿ ನಿಮಗೆ ಈ ಒಂದು ಲೋನು ಸಿಗುವಂತದ್ದು ಸ್ನೇಹಿತರೆ. ಹಾಗೇನೆ ಸ್ನೇಹಿತರೆ, ನಿಮಗೆ 30,000 ಬೇಕಾಗಿರ್ಬೋದು, 50,000 ಬೇಕಾಗಿರ್ಬೋದು, 3 ಲಕ್ಷ ಬೇಕಾಗಿರ್ಬೋದು. ಸೊ ಯಾವ ರೀತಿಯಾಗಿ ನಿಮಗೆ ಹಣ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಕಟ್ಟುವಂತ ಉಳಿತಾಯದ ಹಣ ಏನಿದೆಯೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಹಣನ ಕಟ್ತಾ ಬರ್ತಿರೋ ಆ ರೀತಿಯಾಗಿ ನಿಮಗೆ ಸಾಲ ಸಿಗುವಂತದ್ದು ಸ್ನೇಹಿತರೆ. ಸಂಘಕ್ಕೆ ಸೇರಲು ಫೋರ್ಸ್ ಮಾಡೋ ಹಾಗೆ ಇಲ್ಲ, ಯಾರೂ ಕೂಡ ನಿಮ್ಮನ್ನ ಫೋರ್ಸ್ ಮಾಡೋ ಹಾಗಿಲ್ಲ, ನೀವು ಕೂಡ ಇನ್ನೊಬ್ಬರನ್ನ ಪ್ರಚೋದನೆ ಮಾಡೋ ಹಾಗಿಲ್ಲ. ಸಂಘಕ್ಕೆ ಸೇರ್ಕೊಳ್ಳಿ ಅಂತ ಯಾರಿಗೂ ಕೂಡ ಟಾರ್ಚರ್ ಮಾಡೋ ಹಾಗಿಲ್ಲ. ಅವರ ಇಚ್ಛೆ, ಅವರಿಗೆ ಇಷ್ಟ ಇದ್ರೆ ಸೇರ್ಕೊಳ್ಬೋದು, ಕಷ್ಟ ಆದರೆ ಸೇರ್ಕೊಳ್ಳದೆ ಇರ್ಬೋದು. ಸೊ ಅವರ ಇಚ್ಛೆಗೆ ಬಿಟ್ಟಿರುವಂಥದ್ದು ಸ್ನೇಹಿತರೆ. ಹಾಗೆ ಸಂಘಕ್ಕೆ 500 ಅಥವಾ 1000 ರೂಪಾಯಿ ಕಟ್ಟಬಹುದು ಸ್ನೇಹಿತರೆ. ಸಂಘಕ್ಕೆ ಪ್ರತಿ ತಿಂಗಳು ಕೂಡ 500 ರೂಪಾಯಿ, 1000 ರೂಪಾಯಿ, ಇನ್ನೂ ಹೆಚ್ಚಾಗಿ ಕಟ್ತೀನಿ ಅಂತ ಹೇಳಿದ್ರು ಕೂಡ ಕಟ್ಟಬಹುದು. ಉಳಿತಾಯದ ಆಧಾರದ ಮೇಲೆ ನಿಮಗೆ 10 ಮಂದಿ ಸದಸ್ಯರು, ಅಂದ್ರೆ ಇನ್ ಕೇಸ್ ನಿಮಗೆ 2.4 ಲಕ್ಷ ಉಳಿತಾಯ ಮಾಡಿದಿರ, 10 ಜನರು ಸೇರಿ ಹಣ ಏನು ಕಟ್ತಿರೋ ಪ್ರತಿ ತಿಂಗಳು ಅದು 2.4 ಲಕ್ಷ ಹಣ ಆಗಿದೆ ಅಂತ ಹೇಳಿದ್ರೆ ನಿಮಗೆ 3 ಲಕ್ಷದವರೆಗೆ ನಿಮಗೆ ಲೋನ್ ಸಿಗುವಂಥದ್ದು ಸ್ನೇಹಿತರೆ, ಸಾಲ ಸಿಗುವಂಥದ್ದು ಸ್ನೇಹಿತರೆ. ಹಾಗೆಯೇ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಸಂಘದಿಂದ ಸಾಲ ಸಿಗುತ್ತೆ ಸ್ನೇಹಿತರೆ. ಬೇರೆ ಕಡೆ ಈಗಾಗಲೇ 12ರಿಂದ 18% ಬಡ್ಡಿ ಇದೆ. ಬೇರೆ ಬೇರೆ ಸಂಘಗಳಿಗೆ ಹೋಲಿಸ್ಕೊಂಡ್ರೆ 12ರಿಂದ 18% ಬಡ್ಡಿ ಇದೆ. ಆದರೆ ಈ ಒಂದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ 4ರಿಂದ 7%, 12% 4% ಹತ್ತತ್ರ ಅರ್ಧಕ್ಕಿಂತ ಹೆಚ್ಚು ಭಾಗ, 3ರಲ್ಲಿ 1 ಪಟ್ಟು ಹಣನ ನೀವು ಕಟ್ಟಿದ್ರೆ ಸಾಕು, ಬಡ್ಡಿ ರೂಪದಲ್ಲಿ ಹಣನ ಕಟ್ಟಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಆಧಾರ್ ಕಾರ್ಡು ಕೊಡಬೇಕಾಗತ್ತೆ. ಹಾಗೆ ಬ್ಯಾಂಕ್ ಖಾತೆಯ ವಿವರ, ಸೊ ನಿಮ್ಮ ಒಂದು ಬ್ಯಾಂಕಿನ ಪಾಸ್ಬುಕ್ಕಿನ ಫಸ್ಟ್ ಪೇಜ್ ಏನಿದೆಯೋ ಆ ಒಂದು ಪೇಜ್ನ ಜೆರಾಕ್ಸನ್ನ ಕೊಡಬೇಕಾಗತ್ತೆ. ಗೃಹಲಕ್ಷ್ಮಿ ಕಾರ್ಡ್ ಕೊಡಬೇಕಾಗತ್ತೆ. ಗೃಹಲಕ್ಷ್ಮಿ ಕಾರ್ಡ್ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಳ್ಳುವಂಥ ಟೈಮಲ್ಲಿ ಗ್ರಾಮ ಒನ್ ಕೇಂದ್ರಗಳಲ್ಲಿ ಒಂದು ಫಾರ್ಮ್ನ ಕೊಟ್ಟಿರ್ತಾರೆ, ಆ ಒಂದು ಫಾರ್ಮ್ನ ಕೊಡಬೇಕಾಗತ್ತೆ ಸ್ನೇಹಿತರೆ. ಬಂದಿರುವಂಥ ಸಾಲನ ಹೇಗೆ ಉಪಯೋಗ ನಾವು ಮಾಡೋದು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸಾಕಷ್ಟು ಜನರು ಈಗಾಗಲೇ ಸಾಲ ಬೇಕು ಅಂತ ಪಡ್ಕೊಂಡಿರ್ತೀರ, ಅಂದರೆ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಸಾಲ ಬೇಕು ಅಂತ ಪಡ್ಕೊಂಡಿರ್ತೀರ. ಆದರೆ ಕೆಲವೊಂದಿಷ್ಟು ಜನಗಳಿಗೆ ಸಾಲ ತೆಗೆದುಕೊಳ್ಬೇಕು, ಆದರೆ ಏನಕ್ಕೆ ಉಪಯೋಗಿಸ್ಕೊಳ್ಬಹುದು ಅನ್ನೋದು ಕೂಡ ಡೌಟ್ಸ್ ಇರುತ್ತೆ. ಸೊ ಕಿರಾಣಿ ಅಂಗಡಿನ ನೀವು ಮಾಡ್ಬೋದು, ಅಥವಾ ತರಕಾರಿ ಅಂಗಡಿನ ನೀವು ಮಾಡ್ಬೋದು, ಟೈಲರಿಂಗ್ ಅಂಗಡಿನೂ ಕೂಡ ನೀವು ಮಾಡ್ಬೋದು, ಟೀ ಕಾಫಿ ಶಾಪ್ನ ಕೂಡ ಓಪನ್ ಮಾಡ್ಬೋದು, ಹಣ್ಣಿನ ಅಂಗಡಿ ಕೂಡ ಓಪನ್ ಮಾಡ್ಬೋದು, ಹೋಟೆಲ್ ಆಗಿರ್ಬೋದು, ಪ್ರಾವಿಷನ್ ಸ್ಟೋರ್ ಆಗಿರ್ಬೋದು, ಅಥವಾ ಕೃಷಿ ಕೆಲಸಕ್ಕೆ ಏನಾದರೂ ಯಂತ್ರಗಳು ಬೇಕಾದರೂ ಕೂಡ ಪರ್ಚೇಸ್ನ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಯಾವುದೇ ಒಂದು ಬಿಸ್ನೆಸ್ಸಿಗೂ ಕೂಡ ಈ ಒಂದು ಸಂಘದಿಂದ ಸಾಲನ ನೀವು ಪಡ್ಕೊಳ್ಬೋದಾಗಿದೆ. ಓಕೆ, ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದೇ ಡೌಟು, ಸರ್ಕಾರ ಏನಾದರೂ ಬದಲಾವಣೆ ಆದರೆ ನಾವು ಎಲ್ಲಿ ಹೋಗೋದು,
ಏನೋ ಸಾಲ ಪಡ್ಕೊಂಡಿದ್ರೆ ಓಕೆ, ಉಳಿತಾಯದ ಹಣನೇ ನಮಗೆ ಲಾಸ್ಟಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗಿ ಕೇಳೋದು ಅಂತೇಳ್ಬಿಟ್ಟು ಕೂಡ ಡೌಟ್ ಇರುತ್ತೆ ಸ್ನೇಹಿತರೆ. ಈಗಾಗಲೇ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಬ್ಯಾಂಕ್ ಅಂತೇಳ್ಬಿಟ್ಟು ಬ್ಯಾಂಕನ್ನು ರಚಿಸ್ತಾ ಇದ್ದಾರೆ. ಸೊ ಈ ಒಂದು ಬ್ಯಾಂಕೇ ಈ ಒಂದು ಸಂಘಕ್ಕೆ ಹೊಣೆ ಆಗಿರುತ್ತೆ ಸ್ನೇಹಿತರೆ. ನೀವು ಕಟ್ಟುವಂಥ ಸಾಲಕ್ಕಾಗಿರ್ಬೋದು ಅಥವಾ ಉಳಿತಾಯಕ್ಕಾಗಿರ್ಬೋದು, ಎರಡಕ್ಕೂ ಕೂಡ ಇವರೇ ಹೊಣೆಗಾರರಾಗಿರ್ತಾರೆ. ಈಗಾಗಲೇ ಈ ಒಂದು ಸರ್ಕಾರ ಬದಲಾವಣೆ ಆದರೂ ಕೂಡ ಈ ಒಂದು ಬ್ಯಾಂಕ್ ಬದಲಾವಣೆ ಆಗೋದಿಲ್ಲ. ಬ್ಯಾಂಕು ಪರ್ಮನೆಂಟ್ ಆಗಿ ಇರುವಂಥದ್ದು. ಸೊ ಈ ಒಂದು ಬ್ಯಾಂಕಿಗೆ ಏನು ಕೆಲಸನ ವಹಿಸಿರ್ತಾರೋ ಆ ಒಂದು ಕೆಲಸ ಅಚ್ಚುಕಟ್ಟಾಗಿ ಅವರು ಮಾಡಿಕೊಂಡು ಹೋಗಲೇಬೇಕಾಗತ್ತೆ. ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ ಇದರಲ್ಲಿ. ಸೊ ಹಣ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಸೊ ನೀವು ಅದನ್ನು ಕರೆಕ್ಟಾಗಿ ಬಡ್ಡಿ ಕಟ್ತಾ ಇದ್ದೀರಾ ಅಥವಾ ಅಸಲು ಕಟ್ತಾ ಇದ್ದೀರಾ ಅಂತ ಮಾನಿಟರ್ ಮಾಡೋದು ಕೂಡ ಈ ಒಂದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಬ್ಯಾಂಕ್ ಆಗಿರುತ್ತೆ. ಹಾಗೆ ನೀವು ಹಣನ ಪಡ್ಕೊಂಡು ಹಾಗೆಯೇ ಪ್ರತಿ ತಿಂಗಳು ನೀವು ಉಳಿತಾಯದ ಖಾತೆಯ ಹಣ ಕೂಡ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಮಾನಿಟರ್ ಮಾಡಿ ಅದಕ್ಕೂ ಇಂತಿಷ್ಟು % ಬಡ್ಡಿ ಅಂತ ಸೇರ್ಪಡೆ ಮಾಡಿ ನೀವು ಏನಾದರೂ ಸಂಘನ ಬಿಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಒಂದು ಟೈಮಲ್ಲೂ ಕೂಡ ನಿಮಗೆ ಕೊಡ್ತಾರೆ. ಅಸಲು ಪ್ಲಸ್ ಬಡ್ಡಿ ಅದಕ್ಕೂ ಕೂಡ ಬಡ್ಡಿನ ಸೇರಿಸಿ ನಿಮಗೆ ಕೊಡುವಂಥದ್ದು ಸ್ನೇಹಿತರೆ. ಹಾಗೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಅಂತೇಳ್ಬಿಟ್ಟು ಈಗಾಗಲೇ ಇರುವಂಥ ಡೌಟ್ಸು ಸ್ನೇಹಿತರೆ. ಸ್ಥಳೀಯ ಅಂಗನವಾಡಿ, ಸೊ ಅಂಗನವಾಡಿಯಲ್ಲೂ ಕೂಡ ನೀವು ಹೋಗಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು, ಈ ಒಂದು ಸಂಘಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಅಂಗನವಾಡಿ ಕಾರ್ಯಕರ್ತೆಯರು ಏನಿರ್ತಾರೋ ಅಲ್ಲೂ ಕೂಡ ಹೋಗಿ ನೀವು ಈ ಒಂದು ಸಂಘಕ್ಕೆ ಸೇರ್ಕೊಳ್ಬೋದಾಗಿದೆ. ಸ್ತ್ರೀ ಶಕ್ತಿ ಗುಂಪಿನ ಮೂಲಕ ನೀವು ನೋಂದಣಿ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ. ಓಕೆ, ಈ ರೀತಿಯಾಗಿ ಇದೆ. ಸಂಘಕ್ಕೆ ನೀವು ಸೇರ್ಕೊಳ್ಬೋದು. ಯಾರಿಗೆ ಇಷ್ಟ ಇದೆಯೋ ಅವರು ಹೋಗಿ ಸೇರ್ಕೊಳ್ಳಿ. ಯಾರಿಗೂ ಕೂಡ ಫೋರ್ಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಫೋರ್ಸ್ ಮಾಡೋ ಹಾಗೂ ಕೂಡ ಇಲ್ಲ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬೈ ಚಾನ್ಸ್ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಮಾಹಿತಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರ್ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಮನವಿ ಮಾಡ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.